ಬ್ಯಾಲೆನ್ಸಿಂಗ್ ಇಲ್ಲ. ಸೊ ಯಾವಾಗ ಲೈಫ್ ಸೈಕಲ್ಲು ಸ್ಲೋವಾಗಿ ಹೊಡಿತಾ ಇರ್ತೀವಿ, ಇಂಬ್ಯಾಲೆನ್ಸ್ ಆಗುತ್ತೆ. ಬ್ರೈನ್ನ ಸ್ಲೋವಾಗಿ ಯೂಸ್ ಮಾಡ್ತಾ ಇದ್ದೀವಿ, ಫಾಸ್ಟಾಗಿ ಯೂಸ್ ಮಾಡ್ತಾ ಇಲ್ಲ. ಸೊ ಬ್ರೈನ್ ಯಾವಾಗ ಸ್ಲೋವಾಗ ಇದಾಯ್ತೋ ಅವಾಗ ಲೈಫಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಯಾರಿಗೂ ಫಸ್ಟ್ ಥಿಂಗು ನಾವು ಆಕ್ಚುಯಲ್ ಆಗಿ ತಾಯಿ ಹೊಟ್ಟೆಯಿಂದ ಆಚೆ ಬಂದ ತಕ್ಷಣ ನಾವು ತುಂಬಾ ತಾಯಿ ಶ್ರೇಷ್ಠ ಅಂತೀವಿ. ನಾನು ಯಾವಾಗ್ಲೂ ಹೇಳ್ತೀನಿ, ತಾಯಿಗಿಂತ ಶ್ರೇಷ್ಠವಾದದ್ದು ನಮ್ಮ ಸುತ್ತಮುತ್ತ ಇರೋ ಪರಿಸರ. ನಾವು ಒಕ್ಕಳು ಬಳ್ಳಿಯಿಂದ ತಾಯಿ ಜೊತೆ ನಾವು ಕನೆಕ್ಟ್ ಆಗಿರ್ತೀವಿ, ಬಟ್ ಆಚೆ ಬಂದ ತಕ್ಷಣ ನಾವು ಪರಿಸರಕ್ಕೆ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ನಾವು ಪರಿಸರಕ್ಕೆ ಕನೆಕ್ಟ್ ಆಗ್ಬಿಟ್ಟು ನಾವು ಪರಿಸರನ ನಾವು ಕ್ಯಾರೆ ಮಾಡಲ್ಲ ನಾವು. ಕರೆಕ್ಟಾ? ತಾಯಿನ ತಪ್ಪಂತ ಹೇಳಲ್ಲ, ಆಸ್ ಎ ಮದರ್ ನಾನು ತಪ್ಪಂತ ಹೇಳಲ್ಲ, ಬಟ್ ತಾಯಿಗಿಂತ ಪರಿಸರ ಮುಖ್ಯ. ಆ ಪರಿಸರದ ಬಗ್ಗೆ ಯಾರೂ ಕಾಳಜಿನೇ ತಗೊಳ್ತಾ ಇಲ್ಲ. ಪರಿಸರನ ನಾವು ಕಾಳಜಿ ತಗೊಂಡ್ರೆ ನಾಳೆ ಪರಿಸರ ನಮ್ಮನ್ನ ಕಾಳಜಿ ತಗೊಳುತ್ತೆ. ನಾವಿವತ್ತು ನಮ್ಮ ಮೆಮೊರಿಗೆ ನಾವು ಕಾಳಜಿ ತಗೊಂಡ್ರೆ ಆ ಮೆಮೊರಿನೇ ನಮ್ಮನ್ನ ಕಾಳಜಿ ತಗೊಳುತ್ತೆ. ಇವತ್ತು ನಾವು ದುಡ್ಡಿಗೆ ನಾವು ಕಾಳಜಿ ತಗೊಂಡ್ರೆ ನಾಳೆ ಆ ದುಡ್ಡು ನಮ್ಮನ್ನ ಕಾಳಜಿ ತಗೊಳುತ್ತೆ. ಇವತ್ತು ನಾವು ಸರ್ನ ನಾವು ಹೌದು ಏನೋ ಹೇಳ್ತಾ ಇದ್ದಾರೆ, ಅವರು ಹೋಮ್ವರ್ಕ್ ಸಬ್ಮಿಟ್ ಮಾಡಿ ಅಂತ ಅದ್ರ ಕಾಳಜಿಯಾಗಿ ಮಾಡಿದ್ರೆ ನಾಳೆ ಸರ್ರೇ ಮಾಡಿರೋ ವಿಷಯಗಳೇ ನಿಮ್ಗೆ ಜೀವನದಲ್ಲಿ ಕಾಳಜಿಯಾಗಿ ವಾಪಸ್ ಆಗುತ್ತೆ. ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಈ ಒಂದು ನೀವು ನಾನು ನಿಮ್ ತರನೇ ನೀವೆಲ್ಲ ಹೇಗಿದ್ದೀರೋ ಹಾಗೇ ಇದ್ದೇನೆ ಸರ್ ಮುಂದೆ. ಬೈಸ್ಕೊಳ್ತಾ ಇದೆ ಅವ್ರ ಹತ್ರ, ಸರಿಗ್ ಮಾತಾಡು ನೀನು. ಅದು ಸ್ಕೂಲ್ ಪ್ರಿನ್ಸಿಪಾಲ್ ಅಂತ ಬೇರೆ ಬೈತಾ ಇದ್ರು ನನ್ಗೆ ಸ್ಕೂಲ್ ಪ್ರಿನ್ಸಿಪಾಲ್ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡೋದಕ್ಕೆ ತುಂಬಾ ಚೆನ್ನಾಗ್ ಗೊತ್ತಿತ್ತು. ಈ ಕೆಲವೆಲ್ಲ ನಂಗೆ ಮಾತಾಡಕ್ಕೆ ಗೊತ್ತಾಗ್ತಾ ಇಲ್ಲ. ಸರ್ ತುಂಬಾ ಬೈತಾ ಇದ್ರು ನನ್ಗೆ. ನಾನು ಅದನ್ನ ಬಂದು ನಾನು ಹೇಳ್ತಾ ಇದ್ದೆ ಮನೇಲಿ, ನನ್ ಮಗ ಬೈತಾ ಇದ್ದ, ಅಮ್ಮ ಬೈತಾರೆ ಅಂತೀಯ ಅಂದ್ರೂ ಹೋಗ್ತೀಯ ಅಂತ ಅಂದ್ಬಿಟ್ಟು. ಬಟ್ ಅವ್ರು ನನ್ಗೆ ಆ ಸಿಸ್ಟಮ್ ಅಲ್ಲಿ ಅವ್ರಿಗೆ ಗೊತ್ತಿದೆ. ಅವ್ರು ಹೇಳಿದ್ರಲ್ವಾ 2,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ದಾರೆ ಅಂದ್ರೆ 2,000 ಜನದಲ್ಲಿ ಇದೇನು ಒಂದು ಕಾಮನ್ ಸಿಸ್ಟಮ್ ಅವ್ರು ನೋಡಿದ್ದಾರೆ. ಆ ಸಿಸ್ಟಮ್ ಅಲ್ಲಿ ನಾವು ಆ ತರನೇ ಹೋದ್ರೆ ಏಜ್ ಏನಾದ್ರೂ ನಂಬರ್ ಇರ್ಬೋದು, ಬಟ್ ನಾಳೆ ನಿಮ್ಗೆ ಇಷ್ಟವಾದ ಸಾಧನೆ ನೀವು ಖಂಡಿತ ಮಾಡ್ತೀರಾ. ಸೊ ಯು ಶುಡ್ ನಾಟ್ ಥಿಂಕ್ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಯು ಆರ್ ಅಷ್ಟೇ. ಯು ಆರ್ ಅಷ್ಟೇ. ಹೆಂಡತಿ ಮಕ್ಕಳು ಎಲ್ಲ ಸೈಡ್ ಬ್ರಾಂಚಸ್ ಅಷ್ಟೇ. ಕರೆಕ್ಟ್ ಅಲ್ವಾ? ಎಲ್ಲ ಸೈಡ್ ಬ್ರಾಂಚಸ್. ಅದಕ್ಕೆ ಲೈಫ್ ನಮ್ದೇನೆ ಅಂತ ಒಂದು ಪುಸ್ತಕನೂ ಬೇರೆ ಬರೆದ್ಬಿಟ್ಟಿದೆ. ಇದೆ, ಹೌದು. ನಮ್ಮ ಲೈಫ್ ನಮ್ದೇ. ನಾವು ಗುರುತಿಸ್ಕೊಳ್ತಾ ಸೆಲ್ಫ್ ಅವೇರ್ನೆಸ್ ನಮ್ಮಲ್ಲಿ ಮೂಡುತ್ತೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಎಸ್ ವಿಕಾಸ್, ಏನಾದ್ರು ಹೇಳ್ತೀರಾ ಮೇಡಮ್ ಅವ್ರಿಗೆ? ಖಂಡಿತ ಸರ್, ನಿಮ್ಮ ಮಾರ್ಗದರ್ಶನದ ಮುಖಾಂತರ ನಮ್ಮ ರಂಗಲಕ್ಷ್ಮಿ ಮೇಡಮ್ ಅವರು ಯಾವ ರೀತಿ ತರಬೇತಿ ಮಾಡ್ಲಿಕ್ಕೆ, ಅಂದ್ರೆ ತರಬೇತಿ ಮಾಡೋ ರೀತಿಯಲ್ಲಿ, ಅಂದ್ರೆ ಒಬ್ರು ಪ್ರಿನ್ಸಿಪಾಲ್ ಆಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇನ್ಕಮ್ ಅಂಡ್ ಐಡೆಂಟಿಟಿ, ಅವರ ಐಡೆಂಟಿಟಿನ ತೋರಿಸ್ಕೊಟ್ಟಿದ್ದಾರೆ. ನೀವು ನಮಗೆ ಟೈಪ್ ಮಾಡಿ ತೋರಿಸಿದ್ರಿ. ಅಂದ್ರೆ ಅವ್ರ ಪರಿಸರದ ಹೇಳಿದ್ರೆ ಅವ್ರ ಪರಿಸರನು ಹೇಗೆ ಇಟ್ಕೋಬೇಕು, ನಮ್ಮ ಸುತ್ತಮುತ್ತ ಪರಿಸರ, ಓದುವಿಕೆ ಪರಿಸರ ಇದ್ರೆ ತಾನಾಗೆ ನಮ್ಮ ಒಂದು ಕಂಟಿನ್ಯೂಟಿಗೆ, ನಿರಂತರ ಕಲಿಕೆಗೆ ಅವ್ರು ನೋಡಿ ಈ ವಯಸ್ಸಲ್ಲಿನೂ ಎಲ್ಲ ಕಲಿತಾ ಇದಾರೆ, ತರಬೇತಿ ಕೊಡ್ತಾ ಇದ್ದಾರೆ. ನಾವು ಎಲ್ಲ ತರಬೇತಿ ಕೊಡೋದ್ರ ಮುಖಾಂತರ ನಮಗೆ ಅಂದ್ರೆ ಸ್ಪೀಡ್ ಓದುವಿಕೆನ ನಿರಾಸಕ್ತಿ ಇಲ್ದವ್ರಿಗೆ ಈಗ ನಿರಾಸಕ್ತಿ ಮೂಡಿಸ್ತಾ ಇದ್ದಾರೆ. ಒಂದ್ ರೀತಿ ನಾವು ಮೊಬೈಲ್ ಎಲ್ಲ ಹೇಳಿದ್ರು, ಮೊಬೈಲ್ ಎಲ್ಲ ಹಿಂದೆಗಡೆ ಹೋಗಿ ಯೂಟ್ಯೂಬ್ ಹಿಂದೆ ಹೋಗಿ ಸೋಷಿಯಲ್ ಮೀಡಿಯಾದಿಂದ ಹೋಗಿ ಅಂದ್ರೆ ಯಾವ್ದು ಉಪಯೋಗಿಸ್ಬೇಕು, ಬುಕ್ಕಿಂಗ್ ಅಂದ್ರೆ ರೀಡ್ ಮಾಡ್ಲಿಕ್ಕೆ ಖಂಡಿತವಾಗಿ ಸರ್ ಇದು ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮ ತುಂಬಾ ವ್ಯವಸ್ಥಿತವಾಗಿ ಈ ನಾವಂತೂ ತರಬೇತಿ ಸ್ಪೀಡ್ ರೀಡಿಂಗ್ ಬಗ್ಗೆ ಗೊತ್ತಿರಲಿಲ್ಲ, ಈ ಟೆಕ್ನಿಕ್ಗೂ ಗೊತ್ತಿರಲಿಲ್ಲ ಸರ್. ಈ ನಾವು ಓದೇ ಏನೋ ಒಂದು 4 ಪೇಜ್ ಓದ್ಬಿಟ್ಟು ಬೇಜಾರಾಯ್ತು ಅಂತ ಅಲ್ಲಿ ಸೈಡ್ಗೆ ಇಟ್ಬಿಡ್ತಾ ಇದ್ವಿ. ಇವಾಗ ಶಿಸ್ತುಬದ್ಧವಾಗಿ ಓದಬೇಕು, ಶಿಸ್ತುಬದ್ಧವಾಗಿ ನಾವು ಆಸಕ್ತಿ ವಹಿಸ್ಕೋಬೇಕು ಅನ್ನೋದಕ್ಕೆ ನಮ್ಮ ರಂಗಲಕ್ಷ್ಮಿ ಮೇಡಮ್ ಅವರ ಒಂದು ನಿದರ್ಶನ ಅಂತ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಹೀಗೆ ನಿಮ್ಮ ತರಬೇತಿ ಮುಂದುವರಿಲಿ, ಎಲ್ಲ ಒಳ್ಳೇದಾಗ್ಲಿ. ಒಂದು ಗಿನ್ನಿಸ್ ರೆಕಾರ್ಡ್ ಅಂತೂ ಆಗಿದೆ, ಇನ್ಯಾವ್ದಾದ್ರು ರೆಕಾರ್ಡ್ ಮಾಡ್ತೀನಿ ಬೇರೆ ಸರ್, ರೀತಿ ಮಾಡಿ. ಗುಡ್, ಐ ವಿಶ್ ಆಲ್ ದಿ ಬೆಸ್ಟ್. ಮಾಡ್ತೀನಿ. ನೆಕ್ಸ್ಟ್ ಸ್ಟಡೀಸ್ ಕಿಲೋ ಸ್ಪೀಡ್ ರೀಡಿಂಗ್ ಎಲ್ಲ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಇನ್ನು ಒಂದು 2 years ಇಲ್ಲ, ನೀವು ಮನ್ಸ್ ಮಾಡಿದ್ರೆ ಮಾಡ್ತೀರಾ. ನೀವು ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿರೋರ್ಗೆ 2ನೇದು ಮಾಡೋದು ಏನು ಕಷ್ಟ ಅಲ್ವೇ? ಅಷ್ಟೇ. ಹೆಂಗೆ ನಗ್ನಾಗ್ತಾ ಇರಿ, ಒಳ್ಳೇದಾಗ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸರ್, ಈ ತರ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಹತ್ರ ಸೇರಿ ನಾನು ಚೆನ್ನಾಗಿ ಕನ್ನಡ ಮಾತಾಡೋದಂತೂ ಕಲ್ತು ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಗುಡ್.